ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಾಗಿ ಭಗವಂತನಿಗೆ ನೈವೇದ್ಯವಾಗಿ ಭಕ್ತರಿಗೆ ಹೊಟ್ಟೆ ತುಂಬಕ್ಕೋಸ್ಕರ ಅಂತೇಳಿ ಪರ್ಫೆಕ್ಟ್ ಆಗಿರುವಂಥ ಪೊಂಗಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇದು ಎಷ್ಟು ತಿಂದ್ರೂ ನಿಮ್ಗೆ ಒಟ್ಟ ಬೋರ್ ಆಗಲ್ರಿ, ಅಷ್ಟು ಮಸ್ತಾಗಿ ರುಚಿಯಾಗಿ ಖಾರ ಪೊಂಗಲ್ ರೆಸಿಪಿ ಇವತ್ತಿನ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರ್ರಿ ಇದು ಹೆಂಗೆ ಮಾಡೋದಂತೇಳಿ ನೋಡಿ ಮಂತ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕೊಂಡಿನ್ರಿ. ಇವು ಲೋ ಫ್ಲೇಮ್ದಾಗಿಟ್ಟು ಚಂದಾಗೆ ಹುರಿಬೇಕ್ರಿ. ಜಸ್ಟ್ ಕಲರ್ ಚೇಂಜ್ ಆಗುತ್ತಾನ ಅಷ್ಟೇ ನೋಡ್ರಿ. ಇವಾಗ ನೋಡ್ರಿ ನೋಡ್ತಾ ಇರ್ಬೋದ್ರಿ, ಲೈಟ್ ಆಗಿ ಕಲರ್ ಚೇಂಜ್ ಆಗ್ಯಾವ್ರಿ. ಇದನ್ನ ಏನ್ ಮಾಡುಮ್ರಿ, ಒಂದ್ ಬೌಲ್ದಾಗ ತೆಗೆಮಂತ್ರಿ. ಈಗ ನೆಕ್ಸ್ಟ್ ಅದೇ ಕಪ್ ಒಳಗೆ 1 ಕಪ್ ಆಗೋಷ್ಟು ನಾನು ಅಕ್ಕಿ ಕೂಡ ಹಾಕೊಂಡಿನಿ ನೋಡ್ರಿ. ಇವಾಗ ನೀರ್ ಹಾಕೊಂಡು ಇದನ್ನ ಸ್ವಚ್ಛ ತೊಳೆಯಮಂತ್ರಿ. ತೊಳೆದು ಇದನ್ನ ಕುಕ್ಕರ್ ಹಚ್ಕೋಬೇಕಾಗತ್ ನೋಡ್ರಿ. ಇವಾಗ ನೋಡ್ರಿ ನಾನು ತೊಳೆದು ನೀರ್ ತೆಗ್ತೀನ್ರಿ. ಇದನ್ನ ಕುಕ್ಕರ್ ಹಚ್ಕೊಂಡು ಒಂದ್ 3 ವಿಸಲ್ ಹಾಕಿಸ್ಬೇಕು ನೋಡ್ರಿ, ಅಷ್ಟೇ ರೀ. ಇವಾಗ 2 ಕಪ್ ಆಗೋಷ್ಟು ನಾನು 1 ಕಪ್ ಬ್ಯಾಳಿ 1 ಕಪ್ ರೈಸ್ ತೊಗೊಂಡಿನಲ್ರಿ, ಅದಕ್ಕಂತೇಳಿ 6 ಕಪ್ ಆಗೋಷ್ಟು ನೀರ್ ಹಾಕೊಂಡಿನ್ರಿ. ಒಂದ್ 4 ಮೆಣಸಿನ್ಕಾಯಿ ಹಾಕೊಂಡಿನ್ರಿ, ತುಪ್ಪ ಹಾಕೊಂಡಿನ್ರಿ, ಸ್ವಲ್ಪ ಅರಿಶಿನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದ್ 3 ವಿಸಲ್ ಹಾಕಿಸಿದ್ರ ಸಾಕು ನೋಡ್ರಿ. ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ ಇವು ಬ್ಯಾಳಿ ಮತ್ತ ಅಕ್ಕಿ ಎರಡು ಚಂದಾಗೆ ಕುದಿತಾವ್ರಿ. ಪೊಂಗಲ್ ಅನ್ನೋದು ಬಾಯಾಗಿಟ್ರೆ ಸಾಕ್ರಿ, ಹಂಗೆ ಬೆಣ್ಣೆ ತರ ಜಾರುತ್ ನೋಡ್ರಿ. ಇವಾಗ ನೋಡ್ರಿ ಕುದ್ದವ್ರಿ, ಇನ್ನ ಸ್ವಲ್ಪ ತಿಕ್ಕಾಗಿ ಐತ್ರಿ ಇದು. ಇದಕ್ಕೇನ್ ಮಾಡೋಮ್ರಿ, ಸ್ವಲ್ಪ ಬಿಸಿನೀರ್ ಕಾಯಿಸಿ ಹಾಕ್ಬೇಕಾಗತ್ ನೋಡ್ರಿ. ನೋಡ್ರಿ ನಾನು ಬಿಸಿನೀರ್ ಹಾಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿನ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಸಾಫ್ಟ್ ಆಗಿ ಬ್ಯಾಳಿ ಅಕ್ಕಿ ಎಲ್ಲಾ ಕುದ್ದವ್ ಅಂತ ಹೇಳಿ. ಇದಕ್ಕ ಇವಾಗ ಒಗ್ಗರಣೆ ಹಾಕೊಂಬಂತ್ರಿ. ಒಗ್ಗರ್ನೆಗ ನಾ 2 ಸ್ಪೂನ್ ಆಗೋಷ್ಟು ಎಣ್ಣೆ ತಗೊಂಡಿನ್ರಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡಿನ್ರಿ. ನೆಕ್ಸ್ಟ್ ಮೆಣಸ್ ಹಾಕೊಂಡಿನ್ರಿ 4. ಅದೇ ರೀತಿ ಗೋಡಂಬಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊರ್ಬೇವಿನ ಸೊಪ್ಪು ಕೂಡ ಹಾಕೊಂಡಿನ್ ನೋಡ್ರಿ. ಇದನ್ನ ಏನ್ ಮಾಡೋಮ್ರಿ, 2 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಜಸ್ಟ್ ಗೋಡಂಬಿ ಕಲರ್ ಚೇಂಜ್ ಆಗುತ್ತನ ಹುರಿಬೇಕಾಗುತ್ತೆ ನೋಡ್ರಿ ಎಣ್ಣೆ ಒಳಗ. ಮತ್ತೇನು ಬೇಕಾಗಿಲ್ರಿ, ಪೊಂಗಲ್ ಪರ್ಫೆಕ್ಟ್ ಆಗಿರುವಂತ ಪೊಂಗಲ್ ರೆಡಿ ಆಗ್ತೈತ್ ನೋಡ್ರಿ. ಇವಾಗ ನೋಡ್ರಿ 2 ನಿಮಿಷ ಇದನ್ನ ಎಣ್ಣೆ ಒಳಗ ಫ್ರೈ ಮಾಡತ್ತೀನ್ರಿ. ಈಗ ಇದು ರೆಡಿ ಆಗೈತ್ ನೋಡ್ರಿ. ಇದನ್ನ ಒಗ್ಗರಣೆ ಹಾಕೊಂಬಂತ್ರಿ. ನೋಡ್ತಾ ಇರ್ಬೋದ್ರಿ ಕಲರ್ ಕೂಡ ಚೇಂಜ್ ಆಗೈತ್ರಿ. ನೋಡ್ರಿ ಪರ್ಫೆಕ್ಟ್ ಆಗಿರುವಂತ ಪೊಂಗಲ್ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಅದೇ ರೀತಿ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಸೂಪರ್ ಆಗಿ ಬರ್ತೈತ್ರಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿ ಇರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗಿ ರೆಡಿ ಐತೆ ಅಂತೇಳಿ. ಒಂದ್ 10 ನಿಮಿಷದಾಗ ಖಾರ ಪೊಂಗಲ್ ನೀವು ರೆಡಿ ಮಾಡ್ಬೋದು ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತೇಳಿ ಕಮೆಂಟ್ ಕೂಡ ಮಾಡ್ರಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ರಿ.